ಬೈಲುಂಗಲ ಪಟ್ಟಣದಲ್ಲಿ ನಿನ್ನೆ ಸುರಿದಂಥ ಭಾರೀ ಮಳೆಗೆ ಕೂಡ ಸಾಕಷ್ಟು ಅನಾಹುತ ಸಂಭವಿಸಿರುವಂಥದ್ದು. ಒಂದು ಕಡೆ ಅಂಗಡಿಗಳಿಗೆ ನುಗ್ಗಿ ಅನಾಹುತ ಸಂಭವಿಸಿದರೆ, ಇನ್ನೊಂದು ಕಡೆ ಕೂಡ ಏನು ಕಾರುಗಳ ಮೇಲೆ ಗೋಡೆಗಳು ಕುಸಿದು ಸಾಕಷ್ಟು ಅನಾಹುತ ಸಂಭವಿಸುವಂಥ ಸದ್ಯ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದು ಬೈಲುಂಗಲ ಪಟ್ಟಣದ ಈಶ್ವರ ನಗರ. ಈ ನಗರದಲ್ಲಿ ಕೂಡ ಸಾಕಷ್ಟು ಏನು ಮಳೆಗಾಳಿಗೆ ನಿನ್ನೆ ಸುರಿದಂಥ ಮಳೆಗಾಳಿಗೆ ಸಾಕಷ್ಟು ಅನಾಹುತ ಕೂಡ ಸಂಭವಿಸಿರುವಂಥದ್ದು. ಸದ್ಯ ಈ ದೃಶ್ಯಗಳು ನೋಡ್ತಾ ಇದ್ದರೆ ಇದು ಈಶ್ವರ ನಗರದಲ್ಲಿ ಇರ್ತಕ್ಕಂಥ ಮಾರುತಿ ಸುಜುಕಿ ಏನಿದೆ, ಈ ಎರಡು ಕಾರುಗಳ ಮೇಲೆ ಏನು APMC ಪಕ್ಕದಲ್ಲಿರ್ತಕ್ಕಂಥ ಏನು APMCಯ ಏನು ಬೃಹತ್ ಗೋಡೆ, ಒಂದು 12 ಫೀಟ್ನ ಬೃಹತ್ ಗೋಡೆ ಒಂದು ಕುಸಿದು ಬಿದ್ದು ಅನಾಹುತ ಕೂಡ ಸಂಭವಿಸಿರುವಂಥದ್ದು. ಈ ಅದೃಷ್ಟವಶಾತ್ ಯಾರು ಕೂಡ ಪಕ್ಕದಲ್ಲಿ ಯಾರು ಇಲ್ಲದ ವೇಳೆ ಈ ಗೋಡೆ ಕುಸಿದು ಬಿದ್ದಿರುವಂಥದ್ದು. ಸದ್ಯ ಈ ಏನು ಕಾರುಗಳು ಕೂಡ ಸಾಕಷ್ಟು ನುಜ್ಜುಗುಜ್ಜಾಗಿ ಹೋಗಿರೋದ್ರಿಂದ ಮಾಲೀಕರು ಕೂಡ ಏನು ಕಂಗಾಲಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಏನು ಬೈಲುಂಗಲ ಪಟ್ಟಣದಲ್ಲಿ ಸುರಿದಂಥ ಈ ಭಾರಿ ಮಳೆಗೆ ಅನೇಕ ಏನು ಅವಾಂತರಗಳು ಕೂಡ ಸೃಷ್ಟಿಯಾಗಿದ್ದು, ಸದ್ಯ ಈ ಎರಡು ಕಾರುಗಳು ಕೂಡ ಈಗಾಗಲೇ ಏನು ಸಾಕಷ್ಟು ನುಜ್ಜುಗುಜ್ಜಾಗಿ ದೃಶ್ಯಗಳು ನೋಡ್ತಾ ಇರ್ಬೋದು. ಹೀಗೆ 12 ಫೀಟ್ನ ಒಂದು ಗೋಡೆ ಒಂದು ಕುಸಿದು ಬಿದ್ದಿರೋದ್ರಿಂದ ಅನಾಹುತ ಸಂಭವಿಸಿರುವಂಥದ್ದು. ಸದ್ಯ ನಮ್ಮ ಜೊತೆ ಇಲ್ಲಿನ ಏನು ಮಾಲೀಕರು ಕೊಟ್ಟಿದ್ದಾರೆ, ಆ ಕಾರಿನ ಮಾಲೀಕರು, ಅವ್ರು ಮಾತಾಡಿಸ್ತಾ ಹೋಗ್ತೀನಿ. ಅವರು ಕೂಡ ಸದ್ಯ ಸರ್ ಏನಾಗಿದೆ, ಯಾವಾಗ ಈ ಕಾರ್ ಮೇಲೆ ಗೋಡೆ ಸುಮಾರು 3ರಿಂದ 4 ಗಂಟೆ ಸುಮಾರು ಒಂದು ಮಳೆ ಬಂದು ಸರ. ಮಳೆ ಬಂದ ಕೂಡಲೇ ಅಲ್ಲಿ ಸರಿಯಾಗಿ ನೀರು ಹೋಗೋದ ಕಾರಣ APMC 3:50ಕ್ಕೆ ಮಳೆ ಬಂದು ಸರ್. 3:15ರಿಂದ 3:50 ಮಳೆ ಸ್ಟಾರ್ಟ್ ಆಗಿ 5:30 ಮಟ್ಟ ಮಳೆ ಇದೆ. ಮಳೆ ನೀರು ಹೋಗೋ ಕಾರಣ ಅಲ್ಲಿ ಗೋಡೆ ಹಿಂದ್ಗಡೆ ನೀರಿನ ಒತ್ತಡಕ್ಕೆ ಗಾಡಿ ಬಿದ್ದು, ಗಾಡಿ ನಾವು ಇಟ್ಟಂಥ ಗಾಡಿಗಳ ಮೇಲೆ ಬಿದ್ದುಬಿಟ್ಟವ್ರಿ. ಬಿದ್ದು ಭಾಳ ಅನಾಹುತ ಆಗಿಬಿಟ್ಟೈತಿ. ಮತ್ತು ನಮ್ಮ ಗ್ಯಾರೇಜ್ ಒಳಗೆ, ಇಲ್ಲಿ ಮನೆ ಒಳಗೆ ಎಲ್ಲ ಕಡೆ ನೀರು ಹೋಗ್ಬಿಟ್ಟೈತಿ. ಗೋಡೆ ಬಿದ್ದು ಕೌಲಿ ಎಲ್ಲ ಬಂದಾಗಿ ಇಡೀ ರೋಡ್ ತುಂಬೆಲ್ಲ ಇದಾಗಿ ಎಲ್ಲ ಟ್ರಾಫಿಕ್ ಜಾಮ್ ಆಗಿ ರೋಡ ಬಂದಾಗಿ ಸರ್. ಅದು ಇವತ್ತು ಬೆಳಗ್ಗೆಲ್ಲ ನಾವೆಲ್ಲರೂ ಕೂಡಿ JCB ಹಚ್ಚಿ ರೋಡ್ ಕ್ಲಿಯರ್ ಮಾಡಿದೆವು ಸರ್. ಅದೆಲ್ಲ ಎಷ್ಟು ಕಿಮ್ಮತ್ತೇನೋ ಮಿನಿಮಮ್ ಒಂದು 2 ಲಕ್ಷ ರೂಪಾಯಿದ್ದು ಕಿಮ್ಮತ್ತು ಇದ್ದು ಸರ್ ಅವ. ಆ ಗೋಡೆ APMCಗೆ ಸಂಬಂಧಪಟ್ಟಿದ್ದ ಇದು ಗೋಡೆ APMCಗೆ ಸಂಬಂಧಪಟ್ಟಿದ್ದು. ಆಲ್ರೆಡಿ ನಾವು APMC ಅವರಿಗೆ ಮಾಹಿತಿಯನ್ನು ತಿಳಿಸಿದ್ದೇವೆ. ಅವ್ರ ಅಧಿಕಾರಿ ಬಂದು ನೋಡ್ಕೊಂಡು ಹೋಗಿದ್ದಾರೆ ಸರ್. ಅದು ಹೆಂಗೆ ಬಿದ್ದಿತ್ತು ಅನ್ನೋ ಏನು ಅಧಿಕಾರಿಗಳಿಗೆ ಏನು ಹೇಳ್ತಾರೆ ಸರ್, ಈ ರೀತಿ ಹಾನಿಯಾಗಿದೆ ನಿಮ್ಮದು? ಅಧಿಕಾರಿಗಳಿಗೆ ಏನು ಹೇಳ್ಬಯಸ್ತಾನೆ ಅಂದ್ರೆ, ನಾವು ಆದಷ್ಟು ನಮಗೆ ಪರಿಹಾರ ಕೊಡ್ಬೇಕಂತ ನಾವು ಅವರಲ್ಲಿ ವಿನಂತಿ ಮಾಡ್ಕೋತೀವಿ ಸರ್. ಯಾಕಂದ್ರೆ ಇದು ಮಳೆಯಿಂದ ಅನಾಹುತ ಭಾಳ ಆಗೈತೆ. ಒಳಗಡೆ ಸ್ಪೇರ್ ಪಾರ್ಟ್ಸು, ಆಯಿಲು ಎಲ್ಲ ಒಳಗಡೆ ಸ್ಪೇರ್ ಪಾರ್ಟ್ಸ್ನು ಭಾಳ ಆಗಿದಾವೆ. ಮುಂದೆ ಇಟ್ಟಂಥ ಗಾಡಿನೂ ಹಾಳಾಗಿದ್ದಾವೆ. ಮತ್ತು ಜನಜೀವನ ಅಸ್ವಸ್ಥ ಆಗಿಬಿಟ್ಟೈತೆ. ಅದಕ್ಕೆ ಆದಷ್ಟು ತಾವು ಪರಿಹಾರ ಕೊಡ್ಬೇಕಂತ ನಾವು ತಮ್ಮಲ್ಲಿ ವಿನಂತಿ ಮಾಡ್ಕೋತಾರೆ ತಮ್ಮ ಮುಖಾಂತರ. ಇದಿಷ್ಟು ಇಲ್ಲಿನ ಏನು ಕಾರಿನ ಮಾಲೀಕರಾಗಿರುವಂಥ ಮಾತು. ಸದ್ಯ ಏನು ಈಗಾಗಲೇ ಕೂಡ ಆ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇಲ್ಲಿನ ಗೋಡೆ ಕೂಡ ಸಂಪೂರ್ಣ ಈಗಾಗಲೇ ಬೀಳುವ ಹಂತದಲ್ಲಿ ಇದ್ದಿರುವಂಥದ್ದು. ಆದ್ದರಿಂದ ಏನು ಪುರಸಭೆ ಆಗಿದ್ದು ಹಾಗೂ APMC ಅಧಿಕಾರಿಗಳು ತಕ್ಷಣ ಎಚ್ಚೆತ್ತುಕೊಂಡು ಆ ಗೋಡೆಗಳನ್ನು ಏನು ಕೆಡವಿ ಹೊಸ ಗೋಡೆಗಳು ನಿರ್ಮಾಣ ಮಾಡಬೇಕಂತೇಳಿ ಇಲ್ಲಿಯ ಸ್ಥಳೀಯರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂಥದ್ದು. ಸದ್ಯ ಒಟ್ಟಾರೆಯಾಗಿ ಇಲ್ಲಿನ ಏನು ಕಾರುಗಳ ಮೇಲೆ ಏನು ಹಾನಿಯಾಗಿದೆ, ಈ ಹಾನಿಗೆ ಸಂಬಂಧಪಟ್ಟಂತೆ ಸರ್ಕಾರ ಕೂಡ ಪರಿಹಾರವನ್ನು ಕೊಡಬೇಕು. ಏನು ಇಲ್ಲಿ ಜನಜೀವನ ಕೂಡ ಸಾಕಷ್ಟು ಅಸ್ತವ್ಯಸ್ತ ಆಗಿದೆ. ಸಾಕಷ್ಟು ಮನೆಗಳಿಗೆ ನೀರು ನುಗ್ಗಿ ಹಾನಿಯಾಗಿದೆ. ಈ ಹಾನಿಯಾಗಿರತಕ್ಕಂಥ ಪ್ರದೇಶಗಳಿಗೆ ಹಾಗೂ ವಸ್ತುಗಳಿಗೆ ಕೂಡ ಸರ್ಕಾರ ಪರಿಹಾರ ನೀಡಬೇಕಂತೇಳಿ ಇಲ್ಲಿನ ಸ್ಥಳೀಯರ ಏನು ಹಾಗೂ ಮನೆಯ ಮಾಲೀಕರು ಕೂಡ ಒತ್ತಾಯ ಆಗಿರುವಂಥದ್ದು. ಕ್ಯಾಮ್ರಾಮನ್ ರೋಹಿತ್ ಜೊತೆ ನಾಗೇಶ್ ಕುಂಬಳಿ, ನ್ಯೂಸ್ ಫಸ್ಟ್ ಬೆಳಗಾವಿ.